ನಮಸ್ಕಾರ ಪೋಷಕರೇ, ನೀವು ಅಥವಾ ನಿಮ್ಮ ಮಕ್ಕಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯನ್ನ ಬರೆದು ರಿಸಲ್ಟ್ ಮತ್ತು ರ್ಯಾಂಕ್ ಲಿಸ್ಟ್ಗಾಗಿ ಕಾಯುತ್ತಿದ್ದೀರಾ? ಹಾಗಾದ್ರೆ ನಿಮಗೊಂದು ಗುಡ್ ನ್ಯೂಸ್. ಬಹು ನಿರೀಕ್ಷಿತ 2026ರ ಮುರಾರ್ಜಿ ತಾತ್ಕಾಲಿಕ ಮೆರಿಟ್ ಲಿಸ್ಟ್ ಬಿಡುಗಡೆಯಾಗಿದೆ. ನಿಮ್ಮ ರ್ಯಾಂಕ್ ಎಷ್ಟು ಅದನ್ನ ಸುಲಭವಾಗಿ ಚೆಕ್ ಮಾಡೋದು ಹೇಗೆ, ಆ ಎಲ್ಲ ಮಾಹಿತಿಯನ್ನ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಕೂಡಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಆಲ್ಗೆ ಸೆಟ್ ಮಾಡಿ ಅಂತ ಹೇಳ್ತಾ, ಇದರಿಂದ ಮುಂದಿನ ಎಲ್ಲ ಶೈಕ್ಷಣಿಕ ಅಪ್ಡೇಟ್ಗಳು ನಿಮ್ಮ ಫೋನ್ಗೆ ನೇರವಾಗಿ ಬರುತ್ತೆ. ಹಾಗಾದ್ರೆ ನೋಡೋಣ ಯಾವ ತರ ರಿಸಲ್ಟ್ ನೋಡೋಣ ಅನ್ನೋಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ನೆನಪಿರಬಹುದು, ಮಾರ್ಚ್ 1, 2026ರಂದು ಮುರಾರ್ಜಿ ದೇಸಾಯಿ ಪರೀಕ್ಷೆ ನಡೆದಿತ್ತು. ಮಾರ್ಚ್ 17ರಂದು ಪ್ರೊವಿಷನಲ್ ರಿಸಲ್ಟ್ ಬಂತು ಹಾಗೂ ಮಾರ್ಚ್ 18ರವರೆಗೆ ಆಸ್ಲೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಆ ಎಲ್ಲಾ ಪ್ರಕ್ರಿಯೆ ಯಶಸ್ವಿಯಾಗಿ ಮುಗಿದಿದ್ದು, ಈಗ ಇಲಾಖೆಯು ಅಧಿಕೃತವಾಗಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನ ಪ್ರಕಟಿಸಿದೆ. ಈಗ ನೀವು ಯಾವ ತರ ಅದನ್ನ ಚೆಕ್ ಮಾಡೋದು ಅನ್ನೋದಾದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ರ್ಯಾಂಕ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಕಾಮೆಂಟ್ ನಲ್ಲಿ ಕೇಳ್ತಾನೆ ಇದ್ರೆ, ಇದೀಗ ಬಿಡುಗಡೆಯಾಗಿರುವ ಪಟ್ಟಿಯಲ್ಲಿ ಕೇವಲ ಜಿಲ್ಲಾವಾರು ಅಲ್ಲದೆ ಬದಲಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸುವಂತೆ ಆಲ್ ಓವರ್ ಕರ್ನಾಟಕ ರ್ಯಾಂಕ್ ಅನ್ನ ನೀಡಲಾಗಿದೆ. ಈ ಲಿಸ್ಟ್ ನಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ನಿಮ್ಮ ಸ್ಯಾಟ್ಸ್ ನಂಬರ್ ಇರುತ್ತೆ, ವಿದ್ಯಾರ್ಥಿ ಹೆಸರು ಮತ್ತು ಜನ್ಮ ದಿನಾಂಕ ಇರುತ್ತೆ, ಮತ್ತೆ ತಂದೆ ತಾಯಿಯ ಹೆಸರು ಇರುತ್ತೆ, ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ ಕೂಡ ಇದರಲ್ಲೇ ಇರುತ್ತೆ. ಅದಾದ ಬಳಿಕ ನೀವು ಪಡೆದಿರುವ ಒಟ್ಟು ಅಂಕಗಳು ಮತ್ತು ನಿಮ್ಮ ರಾಜ್ಯ ಮಟ್ಟದ ರ್ಯಾಂಕ್ ಕೂಡ ಇದರಲ್ಲೇ ಇರುತ್ತೆ. ಈಗ ಅದನ್ನ ಯಾವ ತರ ನಾವು ಚೆಕ್ ಮಾಡೋದನ್ನು ನೋಡೋದಾದ್ರೆ, ನೀವು ಗೂಗಲ್ ನಲ್ಲಿ ಹೋಗಿ KEA ಅಂತ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಮೊದಲೇ ವೆಬ್ಸೈಟ್ ಕಾಣುತ್ತೆ, ಕರ್ನಾಟಕ ಅಂತ ಹೋಮ್ ಅಂತ ಇರುತ್ತೆ. ಅಲ್ಲಿ KEA ಹೋಮ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಹೋಮ್ ಪೇಜ್ ಓಪನ್ ಆಗತ್ತೆ. ಇಲ್ಲಿ ಸೈಡ್ಗೆ 3 ಡಾಟ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಪ್ರವೇಶ ಅಂತ ಸಿಗುತ್ತೆ. ಆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ರವೇಶದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ನೀವು ಮೊದಲೇ ಒಂದು ಕಾಣ್ತಾ ಇರೋಂತಹ ಒಂದು ಪ್ರೊವಿಷನಲ್ ಲಿಸ್ಟ್ ಅಂತ ಇರುತ್ತೆ, KRES ಅಂತ ಇರುತ್ತೆ. ಮೊದಲೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಕಂಪ್ಲೀಟ್ ಆಗಿ ಒಂದು PDF ಓಪನ್ ಆಗುತ್ತೆ. ಆ PDF ನಲ್ಲಿ ನೀವು ನಿಮ್ಮ ಮಕ್ಕಳ ಹೆಸರನ್ನ ನೋಡ್ಬೋದು. ಅದರಲ್ಲಿ ಮೇನ್ ಆಗಿ ನೋಡ್ತಾ ಇರ್ಬೋದು, ನೀವು ಮೇಲ್ಗಡೆ ಕಾಣುತ್ತೆ 2026ರ ಇದು ಒಂದು ಕರ್ನಾಟಕ ರಾಜ್ಯ ಮಟ್ಟದ ರ್ಯಾಂಕಿಂಗ್ ಅಂತ ಇದರಲ್ಲಿ ಖಂಡಿತವಾಗಿ ನಿಮಗೆ ಕಾಣುತ್ತೆ. ಈ KRMS 2026ರ ಜನರಲ್ ಮೆರಿಟ್ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಂಕಗಳಿಗೆ ಸರಿಯಾಗಿ ಎಷ್ಟನೇ ರ್ಯಾಂಕ್ ಬಂದಿದೆ ಅನ್ನೋದನ್ನ ನಿಖರವಾಗಿ ಚೆಕ್ ಮಾಡಬಹುದು. ಈ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಲು ನಿಮ್ಗೇನಾದ್ರೂ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕರ್ನಾಟಕದ ರ್ಯಾಂಕ್ ಓಪನ್ ಆಗುತ್ತೆ. ಗೊತ್ತಾಯ್ತಾ? ನಿಮ್ಗೆ ಎಷ್ಟನೇ ರ್ಯಾಂಕ್ ಬಂದಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ಖಂಡಿತವಾಗಿ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹಾಯ ಮಾಡಿ. ಮತ್ತಷ್ಟು ನಿಖರ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.